ನಾನು ಸುಮ್ಮನೆ ಹಂಗೇನಾದರೂ ಇರ್ತಿದ್ದೆ. ನನ್ನ ಜೀವನ ಹಾಳು ಮಾಡೋಕ್ಕೆ ಯಾಕಾದ್ರೂ ಮದುವೆ ಮಾಡಿರೋ ಏನೋ, ಅಥವಾ ಕಷ್ಟ ಸುಖ ಏನು ನೋಡ್ಕೊಂಬಲ್ಲ. ಹೆಣ್ಣು ಕೆಟ್ಟು ತವರಿಗೆ ಬರಬಾರ್ದು. ಹೆಣ್ಣಿನ ಜೀವನ ಎಲ್ಲ ಸರಿ ಸಮನಾಗಿದ್ದರೆ, ನನ್ನೊಳಗಾಗಿ ಹೇಳ್ತೀನಿ, ಹೆಣ್ಮಕ್ಳದು ಭಾಳ ಕಷ್ಟ. ಒಬ್ಬರು ಜೀವನ ಒಂದು ಸ್ವಲ್ಪ ಕೆಟ್ಟೈತೆ ಅಂದ್ರೂ ಭಾರಿ ಕಷ್ಟ. ನನಗೆ ಯಾಕಾದರೂ ಮದುವೆ ಮಾಡಿದ್ನೋ ಏನೋ, ಗಂಡ ಇಲ್ದಂಗೆ ಹಂಗೆ ಇದ್ದರೂ ಇರ್ತಿದ್ದೆ, ಗಂಡ ಸತ್ ಮುಂಡೆ ಆಗಿದ್ರು ಪರವಾಗಿಲ್ಲ. ಏನಿದ್ದ ಅವನಿನ್ನೇನು ಅವನೇನೇನು ಮೂರ್ಸೇನು ಸತ್ತಿರಲಿಲ್ಲ. ಹಂಗನ ಗಂಡಿಲ್ಲ, ಗಂಡನ ಬಿಟ್ಟಿರಾಳು ಅಂತ ಅಂದಿದ್ರು ಪರವಾಗಿಲ್ಲ. ಏನು ಮಾಡೋಕ್ಕಾಗುತ್ತೆ, ಹಂಗೆ ಇರ್ತಿದ್ದೆ. ನಮ್ಮ ಅಮ್ಮಯ್ಯ ಮನೆ ಮುಂಡೆ ಮದುವೆ ಮಾಡಿಳು, ಇವಾಗ ಯಾಟ್ ಅನುಭವಿಸ್ತಾ ಇದ್ದೀನಿ ನಾನು. ಅತ್ತೆ 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 ಅತ್ತೆ, ಇಲ್ಲಿ ನೋಡತ್ತೆ, ಯಾಕೆ ನಿಮ್ಮ ಮಗಳು ಬಂದು ಅಳ್ತಾ ಕೂತ್ಕೊಂಡಿದ್ದಾರೆ. ಶುಕ್ರವಾರ ಹೆಣ್ಮಗಳು ಬಂದು ನಿಮ್ಮ ಮನೆ ಬಾಗ್ಲಾಗ ಅಳ್ತಾ ಕೂತ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತಾ? ಯಾಕಂತ ಕೇಳತ್ತೆ. ಸುಗುಣ, ಸುಗುಣ ಸುಗುಣ, ಏನಾಯ್ತೆ? ಯಾಕೆ ಹೇಳ್ತಾ ಇದೆಯಾ? ಅಲ್ಲ, ತಲೆ ಮೇಲೆ ಕೈ ಹೊತ್ಕೊಂಡು ಹಿಂಗೆ ಶುಕ್ರವಾರ ದಿವಸ ಬಂದು ಮನೆ ಬಾಗ್ಲಿಗೆ ಬಂದು ಅಳ್ತಾ ಕೂತ್ಕೊಂಡ್ರೆ ಏನಾಗೈತೆ ಅಂತ ತಿಳ್ಕೋಬೇಕು ನಾವು. ಅಮ್ಮ ತಾಯಿ, ನಾನೇನು ನೀನು ಮಾತಾಡ್ಸೋದಕ್ಕೆ ಬಂದಿಲ್ಲ. ನಮ್ಮ ಅಮ್ಮಯ್ಯ ಮದುವೆ ಮಾಡಿಡಲ್ಲ, ಅದಕ್ಕೆ ನಮ್ಮ ಅಮ್ಮನ ಕೇಳಕ್ಕೆ ಬಂದಿದ್ದೀನಿ. ನೋಡಿ, ಇವತ್ತು ಕಷ್ಟ ಸುಖ ಆಯಿತು ಅಂದರೆ ಇವತ್ತೇನು ಬಂದು ಅವ್ರು ತಿರುಗಿ ನೋಡಲ್ಲ. ಅಂಥರಿಗೆ ಕೊಟ್ಟು ನಾನು ಮದುವೆ ಮಾಡಿದೆ. ನಾನು ಹಂಗೆ ಇದ್ದಿದ್ರು ಇರ್ತಿದ್ದೆ, ನಿಮ್ದಾಗಿರ್ತಿದ್ದೆ, ಯಾರು ಸಮಾಸನೂ ಹೋಗ್ದಂಗೆ, ನನಗೆ ಯಾರು ಇಲ್ದಂಗೆ ಹೆಂಗೆ ನಿಮ್ದಾಗಿರ್ತಿದ್ದೆ ತಾಯಿ. ಅಲ್ಲ ನೋಡಿ, ಇವತ್ತು ಮದುವೆ ಆಗಿ ಗಂಡು ಬಿಟ್ಟವಳಪ್ಪ ಅಂತ ಅನ್ನಿಸ್ಕೊಂಬೋದು. ಓಟು ಸಮಾಸನೆ ಬೇಡ. ನೀನು ಯಾಕೆ ನನಗೆ ಮದುವೆ ಮಾಡೋಕೆ ಹೋಗಿದ್ದೆ? ಸುಮ್ಮನಿರಕ್ಕೆ ಆಗ್ತಿರ್ಲಿಲ್ವೇ? ಹೋಗಿ ಹೋಗಿ ಅಂತಂದು ತಗೊಂಬಂದು ಕಟ್ತೆ ನೋಡು. ಆ ಹುಡುಗರು ಇದ್ದಾವ, ಆ ಹುಡುಗರು ಇದ್ದಿದ್ದು ಬೇಡ, ಬೋಲು ಒಳ್ಳೆವಲ್ಲ ಅಂತವನ್ನ ನಾನು ಸಾಕಿದೆ, ಒಳ್ಳೆನ್ಗೆ ಕೊಟ್ಟು ಮದುವೆ ಮಾಡಿದ್ದೀನಿ. ನೀನು ಇರೋ ಯೋಗ್ಯತೆ ಇಲ್ಲ ಅವನ ಜೊತೆಗೆ ಅಷ್ಟೇ. ಬಂಗಾರದಂತಾನು ಅಂತ ಹುಡ್ಕೊಂಡು ಹೋದ್ರೂ ಸಿಗ್ತಿರ್ಲಿಲ್ಲ ಅಂತ ನೀ ಕೊಟ್ಟು ಮದುವೆ ಮಾಡಿರೋದು. ನೀನಾಗಿ ನೀನು ಮಾಡ್ಕೊಂಡಿರೋದು ಇದೆಲ್ಲ. ನೀನಾಗಿ ನೀನು ಮಾಡ್ಕೊಂಡು ನನ್ನ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದೆಯಾ ನೀನು? ಅತ್ಲತ್ತವ್ರ ಮನೆಯೂ ಇಲ್ಲ, ಏನೂ ಇಲ್ಲ. ನಮಗೆಲ್ಲ ಬರೀ ಹಿಂಗೇನೆ, ಗಂಡನ ಮನೆಗೂ ಇಲ್ಲ, ಯಾರು ಇಲ್ಲ ನಮಗೆ ಎಲ್ಲ. ಹಿಂಗಾದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಹೇಳು? ಕಷ್ಟ ಸುಖ ಅಂದಾಗ ತವ್ರ ಮನೆಗೆ ತಾನೇ ಬರೋದು. ಏನೋ ಮಕ್ಕಳು ತವ್ರ ಮನೆಗೆ ಬರ್ದಲೇನೆ ಎಲ್ಲಿಗೆ ಹೋಗ್ತಾರೆ? ತವ್ರ ಮನೆಗೆ ಬರ್ದಂಗೆ ನಾವು ಎಲ್ಲಿಗೆ ಹೋಗ್ತಾರೆ ಕಷ್ಟ ಅಂದಾಗ? ಬರಬೇಡ್ರಿ ತವ್ರ ಮನೆಗೆ ಅಂತಾರೆ. ಅವನ ಕರಿ ಪ್ರವಿ, ಅವನೇ ಹೇಳಿದ್ದು ಮದುವೆ ಮಾಡು ಅಂತ ಹೇಳಿ. ಇವಾಗ ಅವನೇ ಕಷ್ಟ ಸುಖ ನೋಡಲ್ಲ ಅಂದಮೇಲೆ ಯಾಕೆ ಹೇಳ್ಬೇಕಾಗಿತ್ತು? ನನಗೆ ಯಾಕೆ ಮದುವೆ ಮಾಡಬೇಕಾಗಿತ್ತು? ಸುಗುಣ, ಯಾರನ್ನ ಹೋಗ್ತಾರೆ ನೋಡು, ಈ ಸೋರ್ಸ ಆದ್ರೂ ನೀನು ಹಿಂಗೆ ಇದೆಯಾ ಅಂದಮೇಲೆ. ನೀವು ವರ್ಷದಿಂದ ಬರೀ ನೀನು ಭಾಳ ಹಿಂಗೆ ಆಯ್ತು. ನೀನು ಒಂದು ಸರ್ಸ್ಕೊಂಡು ಹೋಗಲ್ಲ, ಚೆನ್ನಾಗಿರಲ್ಲ, ಏನಿಲ್ಲ. ಚೆನ್ನಾಗಿರ್ದಿಲ್ಲದ್ಮೇಲೆ ನೀನು ಎಂತ ಅನ್ನ ತಂದು ಕಟ್ಟಿರೂ ಅಷ್ಟೇನೆ. ನಮ್ಮ ತಗೈತಿ ಹೆಂಗಸ್ರ ಕೈಯಾಗೆ ಹೆಂಗಿರ್ಬೇಕು ಗಂಡನ ತಗೆ ಅಂತ ಹೇಳಿ ನಮ್ಮ ಕೈಯಾಗೈತಿ. ನೀನು ಈ ಸೊರ್ಸ ಆದ್ರೂ ಬರೀ ಎಲ್ಲರ ತಗೋ ಇದೆ ಅಂದಮೇಲೆ ಎಲ್ಲೋಡು, ನೀನು ಯಾವತ್ತೂ ಸರಿ ಹೋಗಲ್ಲ. ಬರೀ ಹಿಂಗೆ ಕ್ಯಾತೆ ಮಾಡ್ಕೊಂಡು ನಾವು ಹತ್ತು ಕಿತ್ಕದೆ ಎದ್ರಿ ಮಾತಾಡ್ಕೊಂಡು ನಂದೇ ನಡಿಬೇಕು, ನಾನೇ ದೊಡ್ಡವಳು ಅಂತ ಹೇಳಿ ತೋರಿಸ್ಕೊಂಬಕೋದ್ರೆ ಎಲ್ಲೋಡು ಹತ್ಕದೇ ಇರ್ಲ್ದಂಗೆ ಆಗುತ್ತೆ. ಈಗ ನೋಡು, ಏಳು ವರ್ಷ ಆದ್ರೂ ಬರೀ ನಿಂದಿದ್ದೇನೆ. ನೀನು ಎಂತ ಅಂತಂದು ಕಟ್ಟಿರೋ ನಿನ್ನ ಜೀವನ ಇಷ್ಟೇನೆ, ನಮ್ಗೆ ಆಳೆ ಗೊತ್ತೈತಿ. ಹೆಂಗ ನಾನು ಹೆಂಗೆ ಇರ್ತಿದ್ದೆ? ನೀನು ಯಾಕೆ ಮದುವೆ ಮಾಡಬೇಕಾಗಿತ್ತು? ಯಾಕೆ ಮಾಡ್ತೇಳು? ನಾನು ಹೆಂಗೆ ಇರ್ತಿದ್ದೆ ಕಷ್ಟನೋ ಸುಖನೋ? ನೀನು ಯಾಕೆ ಹಿಂಗೆ ಮದುವೆ ಮಾಡಿ ನನ್ನ ಜೀವನ ಅನ್ನಿಸ್ತಾ ಇದೆಯಾ? ಅಳ್ಬೇಡಿ, ಸುಮ್ಮನಿರೀಗ. ನೀವು ಬಂದು ಹಿಂಗೆ ಮನೆ ಬಾಗ್ಲ ಕುಕ್ಕಣಿ ಹಿಂಗೆ ಕಣ್ಣೀರು ಹಾಕಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ನೀವು ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ನೀವಾಗಿ ನೀವು ಮಾಡ್ಕೊಂತೀರ, ನೀವಾಗಿ ನೀವೆಲ್ಲ ಮಾತಾಡ್ತೀರ. ಇವಾಗ ನೋಡು, ಅವ್ರ ಮನೆಯವರು ನೋಡ್ತಾರೆ ಕಷ್ಟ ಸುಖನ. ಅವ್ರಿಗೂ ಮರ್ಯಾದೆ ಕೊಟ್ರೆ ಏನಾನ ಹೇಳೋಕ್ಕೆ ಅವ್ರಿಗೂ ಮಕ್ಕ ಇರೋದು. ನೀವು ಇವ್ರಿಗೆ ಮರ್ಯಾದೆ ಕೊಡಲ್ಲ ಅಂದಮೇಲೆ ಅವ್ರು ಯಾವ ಮಕ್ಕ ಇಟ್ಕೊಂಡು ನಿಮ್ಗೆ ಹೇಳಕ್ಕೆ ಬರ್ತಾರೆ, ಅವ್ರಿಗೆ ಹೇಳಕ್ಕೆ ಬರ್ತಾರೆ. ಆಯ್ತಮ್ಮ, ಅದೇನು ಹೋಗಿ ಏಳು ಬಾರಮ್ಮ ಬಿಟ್ಟು, ಏಳು ಬಾ ಹೋಗಿ ನೀನು. ಅವ್ರ ಗಂಡ್ರಿಗೆ ಮಕ್ಕಳು ಒಳಕ್ಕೆ ಬಿಡ್ಕೊಂಡಿಲ್ಲ ಒಂದು ಪಾಪ, ಇನ್ನೆಲ್ಗೆ ಹೋಗ್ತಾಳೆ ಅವಳು? ಒಬ್ಬಳೇ ಇದ್ದಾಳೆ ಅಂದಮೇಲೆ ಪಾಪ ಈ ವರ್ಷ ಆದ್ರೂ ಸುಗುಣನ್ ಬಾಳು ಹಿಂಗೇನೆ. ಹೆಣ್ಮಕ್ಳು ಜೀವನ ಸೆನಕ್ಕಿದ್ರೆ ಕಣಮ್ಮ, ಕಣಕ್ಕ ಸೆನಕ್ಕಿದ್ರೆ ಅಂತ ಯೋಸ್ಪಟ್ಟು ಹೇಳ್ತೀಯ. ಹೇಳ್ಬಾರ್ದು ನನ್ನ ಕಷ್ಟನೇ ಯಪ್ಪ. ದೇವ್ರೆ, ನನ್ನಂಥ ಕಷ್ಟ ದೇವರು ಯಾರಿಗೂ ಕೊಡಬಾರ್ದು ಅನ್ಸುತ್ತೆ. ದೇವ್ರ ಆಣೆಗೂ ನನ್ನಂಥ ಕಷ್ಟ ದೇವರು ಯಾರಿಗೂ ಕೊಡಬಾರ್ದಪ್ಪ ದೇವರೇ ಭಗವಂತ ಅನ್ಸುತ್ತೆ. ಅಯ್ಯೋ ದೇವ್ರೆ, ನನಗಂತ ಸಾಕದಂಗೆ ಆಗ್ಬಿಟ್ಟೈತೆ. ಏನೇನು ಮಾಡೋದು? ನಾನು ಗಟ್ಟಿ ಹೇಳಾಗತ್ಕೆ ಇದ್ದೀನಿ, ಗಟ್ಟಿ ಮನ್ಸಿರಳಾಗತ್ಕೆ. ಬೇರೆ ಯಾರನ ಆಗಿದ್ರೆ ಇರ್ತಿರ್ಲಿಲ್ಲ ಇಡತ್ಗೆ. ಏನು ಮಾಡೋಣ ಅಂದಂಥ ಕಷ್ಟ.
ನಿನ್ಗೆ ಏನಾಗಿಲ್ಲ ಸುಗುಣ ಇಲ್ಲೋಡು ಬಂಗಾರದಂತ ಹುಡುಗರು ಇಲ್ಲೋಡು ಅವ್ನು ಕುಡಿಯಲ್ಲ ತಿಂಬಲ್ಲ ಏನಿಲ್ಲ ಬಂಗಾರದಂತಾನು ತನ್ನ ಇಲ್ಲೋಡು ಇನ್ನಾನ ಒರ್ಸ್ತುನ ನಾನು ಅಂತ ನಿಂತಾನ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ ಬಿಡಪ್ಪ ಅವನೇನ ಅಂತ ಕೆಲಸ ಮಾಡ್ದ ಅವಾಗ ಹಂಗೆ ಮಾಡ್ದ ಅನ್ಬೋದು. ಇವನು ಮಾತ್ರ ಪಾಪ ಧಾರಣಿ ದೇವ್ರ ಒಂದು ಭಾಗ ಆದ್ರೆ ಅವನೊಂದು ಭಾಗ. ಇನ್ನು ವರ್ಷನ ಒಂದು ಮಾತು ನಾನು ಬೈಕೊಂಡ್ರು ಧಾರಣಿ ಇನ್ನೊಂದರ ಭಯ ಕೋಳ್ ಬೀಳ್ಬೇಕು. ಅಂತ ಗಂಡನ ಪಡಿಯಕ್ಕೆ ನೀನು ಪುಣ್ಯ ಮಾಡಿದ್ದೆ ಕಣಿ. ನೀನೇನೇ ಒಳ್ಳೇಳಲ್ಲ ಅವ್ನು ಯಾತಿಲ್ಲೋಡು ಒಂದು ಎಲ್ಲಡಿಕೆ ಹಾಕಿ ಒಂದು ಬಿಡಿ ಸೇನಲ್ಲ ಒಂದು ಎಣ್ಣೆ ಕುಡಿಯಲ್ಲ ಏನಿಲ್ಲ ಅಂತಂತಾಗಿ ಗನ್ವಾ ದುಡಿತಾನೆ. ಅಂತಂತಾಗಿ ಗನ್ವಾ ತರಿಸ್ಕೊಂಡು ಎಲ್ಲರ ಜೊತೆಗೆ ಚೆನ್ನಾಗಿ ಕಿತ್ಕೊಂಡು ಎಲ್ಲನ ಅವ್ರನ್ನೂ ನೋಡ್ಕೊಂತ ಅದನ್ನು ತಂಬರ್ರಮ್ಮ ಮಾಡ್ರಮ್ಮ ಅಂತ ಹೇಳ್ಕೊಂಡು ಸಸೇರ್ ತಗೋ ಮಕ್ಕಳು ತಗೋ ಚೆನ್ನಾಗಿ ಕಿತ್ಕೊಂಡು ಹೋಗ್ದಲೇನೆ ಸುಮ್ಮನೆ ಇಲ್ಲದೆಲ್ಲ ತಕ್ಕ ನಾವು ನೋಡೋಣ ವಯಸ್ಸು ಹೋಯ್ತು. ಬರೀ ನಾವೇ ನೋಡ್ಬೇಕಂದ್ರೆ ಆಗಲ್ಲ ಸುಗುಣ, ಇಲ್ಲೇ ತಕ ನೋಡಿದ್ದೀವಿ. ಇನ್ಮೇಲೆ ನಮ್ಮ ಕೈಲೂ ಆಗಲ್ಲ ಕಣ, ನಮಗೂ ವಯಸ್ಸಾಗೈತಿ. ನನಗಾಲೇನೆ ಯಾರು ನಾವು ಈಗ ಹೋಗಿ ನಾವು ಯಾರ ಮನೆಯಾಗ ಇರೋಕ್ಕಾಗಲ್ಲ, ನಮ್ಗೆ ವಯಸ್ಸು ಹೋತು. ಇವಾಗ ನನ್ನ ಮಕ್ಕಳು ನನ್ನ ಸಾಸಿ ಬಿಟ್ರೆ ನನ್ನ ಮಗ ನನ್ನ ಮಗನೂ ನನ್ನ ಸಾಸಿ ಬಿಟ್ರೆ ನನ್ನ ಇವಾಗ ಯಾರು ನೋಡಲ್ಲ. ನೋಡಾರೆ ನೋಡೋದು ನಾವೆಲ್ಲದೆಲ್ಲ ತಕ ನಿಮ್ಮದೇ ತಲೆ ಕೆಡಿಸ್ಕೊಂಬಂಗಿಲ್ಲ. ನಮ್ಮ ತಾಯಿ ನಿಮ್ಮ ಪಡಿ ನೀವು ಸೆನಕಿರೋದು ಕಲ್ಕಳ್ರಿ. ನೋಡೋರು ನೋವರ್ನುಗೂ ಹಂಗೇನೆ ಹೇಳಿದ್ಲು ತಮ್ಮ. ಈಗ ಹೇಳಿರೋ ಮಾತಿಗೆ ಅರ್ತ್ಕೊಂಡು ಅವ್ರು ಸೆನಕ ಇದ್ದಾರೆ. ನೀವು ಒಬ್ಬರೇ ಅವಳು ಹೇಳಿರೋದು ನಾನು ಹೆಂಗೆ ಕೇಳಬೇಕು ಅಂತ ನಾನು ಹೇಳೋಕ್ಕಾಗಲ್ಲ. ನನಗೆ ವಯಸ್ಸು ಬಿಟ್ಟೈತೆ, ನನಗೆ ಆಗಲ್ಲ. ಅಲ್ಲಿ ನನಗೆ ಮೊದಲೇ ಸೆನಕಿಲ್ಲ, ಮೊದಲು ನಂಗಿಲ್ಲ. ನಾನು ಆಪ್ರೇಷನ್ ಕೇಟನು ನನಗೆ ಬೋಲ್ ತಲೆ ನೋವು, ಮೂಗು ನೋವು, ಕೈ ನೋವು, ಕಾಲು ನೋವು, ನನಗೆಲ್ಲ ನೋವು ಐತಿ. ನನಗೆ ಆಲೆ ವಯಸ್ಸು ಹೋಗ್ತಾ ನಮಗೇನೇನು ಶಕ್ತಿ ಬರಲ್ಲ. ಬರೀ ನಿಮ್ಮನ್ನೇ ತಲೆ ಕೆಡಿಸ್ಕೊಂಡು ನಿಮ್ಮದೇ ತಲೆ ಕೆಡಿಸ್ಕೊಂಡು ಏನೋ ಒಂದಾದ್ರೆ ನಮ್ಮನ್ನೇನು ಯಾರು ನೋಡಲ್ಲ. ನೋಡಮ್ಮ ಹಿಂಗಂತಿರ ಕಷ್ಟ ಅಂತ ಬಂದರೆ ಏನಾನ ಬಿಡತ್ತ. ನಮ್ಮ ಅಮ್ಮ ಇರು, ನನ್ನ ತಮ್ಮ ಹೆಂಡ್ತಿ ಇದ್ದಾರೆ ಅಂತ ಬಂದರೆ ಹಿಂಗಂತೀರ. ಅಯ್ಯಪ್ಪ ನೀವೇ ಯಾರು ಒಂದು ಕಷ್ಟ ಸುಖ ನೋಡಾರಲ್ಲ ಏನಿಲ್ಲ. ಯಾಕೆ ಮಾಡಬೇಕಾಗಿತ್ತು ನೀವು? ನನಗೆ ಎಲ್ಲನ ಸುಮ್ಮನೆ ಕರ್ಕೊಂಡೋಗಿ ಎಲ್ಲನ ಒಂದು ಭಾವ್ಯಕ್ಕೆ ತಳ್ಳಿದ್ರಾಗಿತ್ತು. ನನ್ನ ಎಲ್ಲನ ಬಿಟ್ಟು ಬಂದಿದ್ರಾಗಿತ್ತೀರಾನ. ಇಂಥ ವ್ಯಾತಕ್ಕೆ ಮಾಡಕ್ಕೆ ಹೋದ್ರಿ. ಇಂಥಂತೊಂದು ಗಂಟಾಗ ನನ್ನ ಜೀವನ ಯಾಕೆ ಕಾಳು ಮಾಡಕ್ಕೆ ಹೋದೆ ನೀನು? ನಿನ್ನಂತಳು ತಾಯಿ ಇದ್ರು ಒಂದೇ ಇಲ್ದಿದ್ರು ಒಂದೇ ಅಮ್ಮ. ಇಂಥ ಮಾಡಿರಿ. ನಾನು ಯಾತು ತಲೆ ಕೇಳಿಸ್ಕೆಮಲ್ಲ ಅಂತ ಹೇಳ್ತಾ ಇದೆಯಲ್ಲ. ಮತ್ತು ತಾಯಿ ಅದಳ್ತ ಹೇಳ್ದಲ್ಲ ಇನ್ನು ಯಾರ್ತ ಹೇಳೋಕ್ಕಾಗುತ್ತೆ ನಾನು? ಅಯ್ಯೋ ಅವರೆಷ್ಟು ಅಂತ ಕೇಳ್ತಾರೆ. ಯಾವಾಗಿಂದಲೂ ನಿಮ್ಮದು ಕಷ್ಟ ಕೇಳ್ಕೊಂಡೇ ಬಂದವ್ರೆ. ಹೇಳವ್ರೆ ನಿಮ್ಮ ಕಡೆಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಇರಲ್ಲ. ಅಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗಾರ್ಗಾದ್ರೆ ಹೇಳ್ತಾರೆ. ಅವ್ರು ಯೋಸತಿ ಏಳು ಅವರಿಗೂ ಬೇಜಾರಾಗೈತಿ. ಅದಕ್ಕೆ ಬೇಜಾರಾಗೈತೆ ಅವತ್ತೆ ಅಷ್ಟೇ. ಅಯ್ಯೋ ನೀನೇನು ಹೇಳ್ತಿತ್ತಾಯಿ ಎಲ್ಲ ನೀನು ನೆಟ್ಕೈತಲ್ಲ ಅದಕ್ಕೆ ಗೊತ್ತಾಗಲ್ಲ. ನಾವು ಅನುಭವಿಸೋದು ನಾವು, ನಮಗೆ ಗೊತ್ತೈತೆ ನಮ್ಮ ಕಷ್ಟ ಏನು ಅಂತ. ನನ್ನಂಗೆ ಅನುಭವಿಸಿದ್ರೆ ಗೊತ್ತಾಗದು ನಿನಗೆ. ಎಲ್ಲ ಅಮ್ಮ ನೋಡ್ಕೊಂತಾರೆ, ಅಪ್ಪ ನೋಡ್ಕೊಂತಾರೆ, ಎಲ್ಲ ನೆಟ್ಕೈತಲ್ಲ ನಿಂದೇನು ಅನ್ಸಲ್ಲ ಕಣಮ್ಮ. ನಮ್ದಷ್ಟು ಕಷ್ಟ ಯಾರಿಗೂ ಬೇಡ ಹೆಣ್ಮಕ್ಳಿಗೆ. ನಮ್ಮಷ್ಟು ಕಷ್ಟ ಯಾರು ಬಿದ್ದಿಲ್ಲ ಗೊತ್ತೇ. ನಿಂದು ಏನಮ್ಮ ನಿನ್ಗೆ ಏನು ಕಾಣಲ್ಲ. ಗಂಡಸೇನಕ್ಕೆ ನೋಡ್ಕೊಂತಾನೆ, ಅಪ್ಪಯ್ಯ ಅಮ್ಮಯ್ಯ ಅಜ್ಜಿ ತಾತ ಎಲ್ಲ ಇರೋ ಅಂತರ್ದೇನೆ. ನಮ್ಮದು ಏನು ಕಷ್ಟ ಅಂತ ನಿನಗೇನು ಗೊತ್ತು? ಅವಳ ಬಗ್ಗೆ ಮಾತಾಡ್ಬೇಡ ಕಣೆ. ಅವಳು ಇವತ್ತು ಐತೆ ಅಂತ ಅವಳೇನು ಮೆರಿತಾ ಇಲ್ಲ. ಹೆಂಗಿರ್ಬೇಕು ಹಂಗೆ ಗೌರವಾಗ ಇದ್ದಾಳೆ. ಅವಳ ಬಗ್ಗೆ ಮಾತಾಡ್ಬೇಡ ಕಣೆ ನೀನು. ನೋಡಮ್ಮ ಏನೇ ಆಗಲಿ ಸೊಸೆನೇ ಹೆಚ್ಚಾದ್ಲು ನಿನಗೆ. ಹೇಳು ಸಿಗೋಣ, ನೀನು ಏನು ಮಾಡ್ಬೇಕು ಇವಾಗ ಹೇಳ್ಬಿಡು ಅಷ್ಟೇ. ನಮ್ಗಂತ ಸಾಕಾಯ್ತು. ನಮಗೆ ಸೊಸೆರ ಎದುರಿಗೆ ಹೇಳಕ್ಕೆ ನಮಗೇನು ಆಸ್ತಿ ಆಗುತ್ತೆ ಕಣಮ್ಮ. ನಮಗೆ ಇಲ್ಲೋಡು ನಮ್ಗೆ ವಯಸ್ಸೋದು ಕಾಲ್ದಾಗ ನಮ್ಗೊಂದಿಟ್ಟು ನೆಮ್ಮದಿ ಬೇಕು. ನಾವು ಗಂಡನ ಕಳ್ಕೊಂಡು ನಿಮ್ಮನ್ನೆಲ್ಲ ಸಾಕಿ ಮದುವೆ ಮಾಡಿ ಅದು ಎಷ್ಟು ಕಷ್ಟ ಬಿದ್ದಿದ್ದೀವಿ. ಇವಾಗ ನಾವು ಒಂದಿಟ್ಟು ನಿಮ್ಮದೇಗಿರೋಣ ಅಂತಂದ್ರೆ ನಿಮ್ಮದು ಇದೆ ಆದರೆ ಯಾವಾಗ ಎಲ್ಲೆದೆಲ್ಲೇ ತಕ್ಕ ಅನ್ಭವಿಸ್ಬೇಕು ಹೇಳಮ್ಮ ನಾವು. ನನ್ನ ತಮ್ಮ ಬರಲಿ ಮಾತಾಡ್ತೀನಿ ನಾನು. ನನ್ನ ತಮ್ಮ ಬಂದಮೇಲೆ ಸರಿ ಆಯಿತು ಒಳಗೆ ಬರ್ರಿ. ನಿನ್ನ ತಮ್ಮ ಬಂದಮೇಲೆ ಮಾತಾಡಿ ಅಂತ ನಮ್ಮ ತಗೇನು ಮಾತಾಡ್ಬಿಡ್ರಿ. ನಾವೊಂದು ಹೇಳಿದ್ರೆ ನೀವೊಂದು ಮಾತಾಡ್ತೀರಾ? ಯಾಕೆ ಅವ್ರ ತಗೆ ಮಾತಾಡ್ಬಿಡ್ಲಿ ಸುಮ್ಕಿರತ್ತೆ. ಅವ್ರ ತಾಗೆ ಮಾತಾಡ್ಲೇಳು. ಸುಮ್ಮನೆ ಋತು ನೀನೇನು ಮಾತಾಡಬೇಡ. ಅವ್ರ ತಮ್ಮನ ತಗೊಳು ಮಾತಾಡ್ಲೇಳು. ತಮ್ಮನ ತಗ ಮಾತಾಡಿ ಅದೇನು ಬಗೆಹರಿಸ್ಕೊಂಬ್ಲೇಳು. ಇವಾಗ ಏನಾಗಬೇಕು ಹೇಳಿ ಸುಗುಣ? ಏನಾಗಬೇಕು ಅಂತಂದ್ರೆ ನಾನೇ ನಿಂತದ್ದು ಆಗಬೇಕು ಅಂತ ಹೇಳಿದ್ನಿ. ಇವಾಗ ನನಗೆ ಯಾಕೆ ಮದುವೆ ಮಾಡಿ ನನ್ನ ಜೀವನ ಹಿಂಗಾಗೈತೆ ನೋಡಿ. ಅವ್ರ ಮನೆ ಒಳಗೆ ಬಿಡ್ಕಮಲ್ಲ ಅಂತ ಅವ್ರಿಗೆ ಹೇಳಿ ನನ್ನ ಮನೆಯಾಗ ಬಿಟ್ಟು ಬರ್ರಿ ಅಂತ ಅಷ್ಟೇ. ನನ್ನ ತಮ್ಮಂತ ಮಾತಾಡ್ತೀನಿ ಹೇಳು ನಾನು. ನೀವೆಲ್ಲ ಬೈಕೇಬೋದು ಮಂಜಮ್ಮ ನೋಡಪ್ಪ ಮಗಳನ್ನ ಹೆಂಗೆ ಬೈತಾ ಇದ್ದಾಳೆ ಅಂತ. ಎಲ್ಲೆದೆಲ್ಲೇ ತಕ ನೋಡೋಣ ಬೋರೇ ಇದೆ. ಆದರೆ ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ. ನಮ್ಮ ಅಯ್ಯಪ್ಪ ಈ ಹುಡುಗರಿನ ಸಣ್ಣ ಆವಾಗಲೇ ಸೋತೋತು. ಅವಾಗಿಂದ ಈ ಹುಡುಗರನ್ನ ಸಾಕೋದು ಬೆಳೆಸೋದು ಈಗ ಎಷ್ಟು ಕಷ್ಟ ಇರುತ್ತೆ ಮನೆಯಾಗಿ. ನಮ್ದೇನೆ ಆತು ಜಮೀನಿಲ್ಲ ಏನಿಲ್ಲ, ಎಲ್ಲ ಒಂದು ಈಟ ಐತಿ. ಅದು ಇನ್ನೂ ಸರಿಯಾಗಿ ಹೆಸ್ರಿಗೆ ಆಗಿಲ್ಲ ಏನಿಲ್ಲ. ಅದು ನಾನು ಏನು ಅಂತ ಇಲ್ಲ. ನಾವು ಈಗ ಎಷ್ಟು ಕಷ್ಟ ಬಿದ್ದಿದ್ದೀನಿ ಹುಡುಗರನ್ನೆಲ್ಲ ಸಾಕಕ್ಕೆ. ಅವಾಗ ಹುಡುಗರೆಲ್ಲ ಸಣ್ಣವು. ಇವಳು ಸಣ್ಣಳು ಓದಲಿ ಅಂತ ಇವಳನ್ನ ಓದಿಸ್ದೆ. ಆವಾಗ ಓದ್ಸೋಕ್ಕೂ ಅಯ್ಯೋ ಹುಡುಗರಿಗೆ ಬಟ್ಟೆ ತರೋಕ್ಕೂ ಎಷ್ಟು ಕಷ್ಟ ಇತ್ತು ಅವಾಗಿನ ಜೀವನ. ಅವಾಗೆಲ್ಲ ಕಷ್ಟ ಬಿದ್ದಿದ್ದೀನಿ. ಇವಾಗ ಚೆನ್ನಾಗಿರೋಣ ಅಂತಂದ್ರೆ ಎಲ್ಲೇದೆಲ್ಲ ತಕ ಬರೀ ಇವ್ರದೇ ನೋಡ್ಕೊಂಡು ಇವ್ರಿಗೆ ನ್ಯಾಯ ಪಂಚಾಯತಿ ಮಾಡ್ಕೊಂಡು ಬರೀ ಇವ್ರಿಗೆ ಹೇಳ್ಕೊಂಡು ಬರೀ ನಾನು ಹೋಗೋದು ಇವ್ರಿಗೆ ಹೇಳೋದು ಇವ್ರು ಸಿಟ್ಟಾಗೋದು ಬರೀ ಇದೆ. ಆದರೆ ನಮ್ಗೆ ಎಲ್ಲಿ ನೆಮ್ಮದಿ ಸಿಗಬೇಕು, ನಮಗೆ ಯಾವಾಗ ನಾವು ನೆಮ್ಮದಿಯಾಗಿರಬೇಕು ಅಂತ ಹೇಳಿ ನಾನು ಸಿಟ್ಟಾಗ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.